ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಏನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ. ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ. ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ತತ್ವವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ. ವೈರಾಗ್ಯಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ. ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ. ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ಮಮ. ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ. ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿ ಪ್ರಪನ್ನಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಾಂಧತಮಸಾ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನೋ ಭಗವಾನಾನಂದತೀರ್ಥಮುನಿಃ. ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣವೃತ್ತಿರಪಿ. ನಾರಾಯಣ ಪ್ರಣಾಮಾದಿಕಂ ಪ್ರಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಿಗೀತಶಿಷ್ಟಾಚಾರ ಪರಂಪರಾದಿನಾ ಅವಗತಮವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ
निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोमि अन्वपि चाहमेव। ॐ ॐ अथातो ब्रह्मजिज्ञासा ॐ श्रुतिक्षीराब्धिमामथ्य धीमन्दरमहीवृता प्राप्तान्यायसुधायेन तं जयीन्द्रमहं भजे। बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजखणाः। लौकिकालौकिकफललक्षणामृतदोहिनीं गुरुवनुग्रहरूपां तां कामधेनुमुपास्महे। मध्वोक्तिर्जुनदीजयार्यशुभवाक् सूर्यात्मजा संगमे व्याख्यास्नानमहो विदाय नृहरे प्राप्य प्रसादः परं प्रापुर्ये कृतकृत्यतां गतमला विद्यादिराजादयो योगीशा कृपयन्तु ते जयमुनेर्भावस्य बोधा इमे। शुकेन शान्त्यादिषु वाङ्मयेषु व्यासेन धैर्येऽम्बुदिनोपमेयम् मनोजजित्यां मनसां हि पत्या रघुत्तमाख्यं स्वगुरुं नमामि। आरूढः सहसा यतीन्द्रपदवीं गत्वा च वाराणसीं तत्रत्यान् कुमतप्रचारनिरतान् अद्वैतदिग्धन्तिनः प्रौढार्थैः वचनैः सुयुक्तिकचितैः सम्भीषयन् मोदयन् सत्यध्यानसुकेसरी विजयते पादाश्रितश्रीपतेः। प्रावोचद्योदिकं न्याय सुधावाक्यार्थचन्द्रिकां सत्यप्रज्ञगुरुर्दद्यात् प्रज्ञां वैदान्तिकीं सदा। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदौ नूनं मनः मा कृता सत्याभिज्ञगुरो त्वदङ्घ्रियुगलं हित्वा न मे सद्गतिः। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। वेदेशमुनिसत्पादसेवा सम्प्राप्तवैभवान् यादवार्यान् वरसुधा टीकाकारान् वयं नुमः। पृथ्वीमण्डलमध्यस्थाः पूर्णबोधमतानुगाः
ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್. ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೇ ಶ್ರಿಯಪತಿಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ. ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಯದೀಯಚರಣಾಂಭೋಜ ಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತಿ ಸತತಂ ಮುಕ್ತಾಃ ಸಂಶ್ರಯೇತಂ ಶ್ರಿಯಪತಿಂ. ಯದುತಾಪಸಲಭ್ಯಮನಂತಭವೈ ತದುತೋ ಪರತತ್ವಮಿಹೈಕಪದಾತ್. ಜಯತೀರ್ಥಕೃತೌ ಪ್ರವಣೋ ನ ಪುನರ್ ಭವಭಾಗ್ಭವತೀತಿ ಮತಿರ್ಹಿ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಉತ್ಪತ್ತ್ಯಧಿಕರಣದಲ್ಲಿ ಬರುವಂತಹ 4 ಸೂತ್ರಗಳು. ಮೊದಲನೇದಾಗಿ ಓಂ ಉತ್ಪತ್ತ್ಯ ಸಂಭವಾತ್ ಓಂ. ಎರಡನೇದಾಗಿ ನಚ ಕರ್ತು ಕರಣಂ. ಮೂರನೇದಾಗಿ ವಿಜ್ಞಾನಾದಿಭಾವೇವ ತದ ಪ್ರತಿಷೇಧಃ. ನಾಲ್ಕನೇದಾಗಿ ವಿಪ್ರತಿಷೇಧಾಚ್ಚ. ಮೊದಲ 3 ಸೂತ್ರಗಳನ್ನು ಪರಕೀಯರು ಪಂಚರಾತ್ರ, ಭಗವಂತನಿಂದ ರಚಿತವಾದ ಪಂಚರಾತ್ರಗಳನ್ನು ಅಪ್ರಮಾಣ ಅಂತ ಹೇಳಲಿಕ್ಕೆ ಹೊರಟಿವೆ ಅಂತ ಹೇಳ್ತಾರೆ. ಅದನ್ನು ನಿನ್ನೆ ಕೇಳಿದ್ದೇವೆ ನಾವು. ಪಂಚರಾತ್ರವನ್ನು ಅಪ್ರಮಾಣ ಅಂತ ಹೇಳೋದಕ್ಕೆ ವೇದವ್ಯಾಸ ದೇವರು ಸೂತ್ರ ಮಾಡ್ತಾರಾ? ಮುಂದೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಅಂತೂ ಪಂಚರಾತ್ರದಲ್ಲಿ ಕೆಲವು ವಿರುದ್ಧವಾದ ಮಾತುಗಳು ಬರ್ತಾ ಇವೆ. ಒಂದು ಜೀವನ ಸೃಷ್ಟಿ, ಎರಡನೇದ್ದು ಜೀವನಿಂದ ಮನಸ್ಸಿನ ಸೃಷ್ಟಿ, ಮೂರನೇದಾಗಿ ಈ ಸಂಕರ್ಷಣ, ಪ್ರದ್ಯುಮ್ನ ಇವೇ ಮೊದಲಾದವುಗಳು ಈಶ್ವರ ರೂಪಗಳು. ಜೀವ, ಮನಸ್ಸು, ಅಹಂಕಾರಗಳನ್ನು ಹೇಳುವ ಶಬ್ದಗಳಲ್ಲ. ಎಲ್ಲ ರೂಪಗಳು ಕೂಡ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು ಇವೇ ಮೊದಲಾದ ಈಶ್ವರ ಧರ್ಮಗಳಿಂದ ಕೂಡಿವೆ ಅಂತ ಹೇಳಿದರೆ ಅದಕ್ಕೆ ವಿಜ್ಞಾನಾದಿಭಾವೇವ ತದ ಪ್ರತಿಷೇಧ ಅನ್ನುವ ಸೂತ್ರ ಉತ್ತರ ಕೊಡುತ್ತದೆ. ವಾಸುದೇವನಂತೆ ಸಂಕರ್ಷಣಾದಿಗಳು ಕೂಡ ಈಶ್ವರನ ಧರ್ಮಗಳಿಂದ ಕೂಡಿದರೆ ಆಗ ಉತ್ಪತ್ತಿ ಸಂಭವ ದೋಷವನ್ನು
ನೀವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಈ 4 ಪರಸ್ಪರ ಭಿನ್ನವೋ ಅಥವಾ ಅಭಿನ್ನವೋ. 4 ಪರಸ್ಪರ ಭಿನ್ನ ಅಂದರೆ 4 ಜನರ ಈಶ್ವರರ ಅವಶ್ಯಕತೆ ಏನಿದೆ? ಒಬ್ಬ ಈಶ್ವರ ಸಾಕು. ಇಲ್ಲ 4 ಒಂದೇ ಅಭೇದ ಇದೆ ಅಂತ ಹೇಳ್ತೀವಿ ಅಂದರೆ ತನ್ನಿಂದ ತನಗೆ ಅಭೇದ ಇರಲಿಕ್ಕೆ ಹೇಗೆ ಸಾಧ್ಯ? ಹೀಗೆ ಓಂ ಉತ್ಪತ್ತಿ ಸಂಭವಾತೋ ನಚಕರ್ತುಕರಣಂ ಓಂ ವಿಜ್ಞಾನಾದಿಭಾವೇವ ತದಪ್ರತಿಷೇಧ ಓಂ ಎನ್ನುವಂತಹ 3 ಸೂತ್ರಗಳಿಂದ ಪಂಚರಾತ್ರದಲ್ಲಿ ಹೇಳಿದ ವಿಷಯ ಇದು ತಪ್ಪು, ಪ್ರಮಾಣ ವಿರುದ್ಧ. ಇಂತಹ ವಿಷಯವನ್ನು ಹೇಳುವ ಪಂಚರಾತ್ರ ಇದು ಅಪ್ರಮಾಣ. ನಾವು ಪಂಚರಾತ್ರ ಪ್ರಮಾಣ ಅಂತ ತಲೆ ಮೇಲೆ ಇಟ್ಕೊಂಡು ಕುಣಿತೇವೆ. ಅಂತಹ ಪಂಚರಾತ್ರವನ್ನು ಅಪ್ರಮಾಣ ಅಂತ ಹೇಳೋದಕ್ಕೆ ವೇದವ್ಯಾಸ ದೇವರು ಸೂತ್ರವನ್ನು ರಚನೆ ಮಾಡಿದ್ದಾರೆ ಅಂತ ಪರಕೀಯರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಸೂತ್ರ ಉಳಿತು, ಓಂ ವಿಪ್ರತಿಷೇಧಾಚ್ಚ ಓಂ ಎನ್ನುವಂತಹ ಸೂತ್ರ. ಈ ಸೂತ್ರವೂ ಕೂಡ ಪಂಚರಾತ್ರಗಳಿಗೆ ಅಪ್ರಾಮಾಣ್ಯವನ್ನು ಸಮರ್ಥನೆ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಏನು ವಿಪ್ರತಿಷೇಧಾಚ್ಚ ಅನ್ನುವ ಸೂತ್ರಕ್ಕೆ ಅರ್ಥ ಅಂತ ಕೇಳಿದರೆ ಟೀಕಾಚಾರ್ಯರು ಬರೀತಾರೆ, ಪರಸ್ಪರ ವಿರೋಧಶ್ಚ ಪಂಚರಾತ್ರೇ ಭವತಿ. ಪಂಚರಾತ್ರದಲ್ಲಿ ಹಿಂದೆ ಹೇಳಿದ್ದಕ್ಕೆ ಮುಂದೆ ಸಂಬಂಧ ಇಲ್ಲ, ಮುಂದೆ ಹೇಳಿದ್ದಕ್ಕೆ ಹಿಂದೆ ಸಂಬಂಧ ಇಲ್ಲ, ಪರಸ್ಪರ ವಿರುದ್ಧವಾದ ಮಾತುಗಳು ಬರ್ತದೆ. ಏನಪ್ಪ ಅದು ಪರಸ್ಪರ ವಿರುದ್ಧವಾದ ಮಾತುಗಳು ಅಂದರೆ, ಕೆಲವು ಕಡೆ ಜ್ಞಾನ, ಐಶ್ವರ್ಯ, ಬಲ, ವೀರ್ಯ, ಶಕ್ತಿ, ತೇಜಸ್ಸುಗಳು, ಭಗವಂತನ ಗುಣಗಳು ಅಂತ ಹೇಳ್ತವೆ. ಕೆಲವು ಕಡೆ ಆತ್ಮಾನಃ ಏವ ಏತೆ ಭಗವತೋ ವಾಸುದೇವಸ್ಯ ಎನ್ನುವುದಾಗಿ ಇನ್ನು ಕೆಲವು ಕಡೆ ಅವುಗಳು ಭಗವಂತನ ಸ್ವರೂಪ, ಭಗವಂತನ ಗುಣಗಳಲ್ಲ, ಭಗವಂತನೇ ಅವುಗಳು, ಭಗವಂತನ ಸ್ವರೂಪ ಎನ್ನುವುದಾಗಿ ಹೇಳ್ತವೆ. ಅಂದಮೇಲೆ ಒಂದು ಕಡೆ ಸ್ವರೂಪ ಅಂತ ಹೇಳೋದು, ಇನ್ನೊಂದು ಕಡೆ ಗುಣ ಅಂತ ಹೇಳೋದು, ಹೀಗೆ ಅನೇಕ ಪರಸ್ಪರ ವಿರುದ್ಧವಾದ ಮಾತುಗಳನ್ನು ಪಂಚರಾತ್ರದಲ್ಲಿ ನೋಡ್ತೇವೆ. ಜ್ಞಾನ, ಐಶ್ವರ್ಯ, ಬಲ, ವೀರ್ಯ, ಶಕ್ತಿ, ತೇಜಾಂಸಿ ಭಗವತೋ ಗುಣಾಃ ಇತಿ ಕ್ವಚಿದುಚ್ಯತೆ. ಆತ್ಮಾನ ಏವ ಏತೆ ಭಗವಂತೋ ವಾಸುದೇವಸ್ಯ ಇತಿ ಕ್ವಚಿತ್ ಭಗವತ್ ಸ್ವರೂಪತ್ವಂ ಇತ್ಯಾದಿ. ಅಷ್ಟೇ ಅಲ್ಲದೆ ವೇದ ಪ್ರತಿಷೇಧಶ್ಚ ಅತ್ರ ಭವತಿ. ನಾವು ಪಂಚರಾತ್ರವನ್ನು ಪರಕೀಯರು ಹೇಳೋದು, ನಾವಲ್ಲ, ನಾವು ಅಂದರೆ ಪರಕೀಯರು. ಪಂಚರಾತ್ರವನ್ನು ಇನ್ನೊಂದು ಕಾರಣಕ್ಕೂ ಅಪ್ರಮಾಣ ಅಂತಿದ್ದೇವೆ. ಯಾಕೆ ಅಂದರೆ ಯಾವ ವೇದವನ್ನು ಎಲ್ಲರೂ ಕೂಡ ಪ್ರಮಾಣ ಅಂತ ಹೇಳ್ತಾರೋ ಅಂತಹ ವೇದದ ನಿಂದನೆ ಪಂಚರಾತ್ರದಲ್ಲಿದೆ. ಯಾರಾದರೂ ಕೂಡ ವೇದವನ್ನು ನಿಂದನೆ ಮಾಡ್ತಾರಾ? ವೇದವನ್ನು ನಿಂದನೆ ಮಾಡಿದ್ದನ್ನು ಪ್ರಮಾಣ ಅಂತ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಾ? ನೋಡಿ, ಪಂಚರಾತ್ರದಲ್ಲಿ ವೇದದ ನಿಂದನೆ ಅಂತನ್ನುವಂಥದ್ದು ಇದೆ. ಏನಪ್ಪ ಅದು ಅಂತ ಕೇಳಿದರೆ, ಭಗವಾನ್ ಶಾಂಡಿಲ್ಯ ಷಡಂಗಂ ವೇದಂ ಅಧೀತ್ಯ ತಸ್ಮಿನ್ ಮಹತಿ ಆಮ್ನಾಯೇ ನಿಷ್ಠಾಂ ಅಧಿಗಚ್ಚನ್. ಪೂಜ್ಯರಾದ ಶಾಂಡಿಲ್ಯ ಋಷಿಗಳು, ಶಾಂಡಿಲ್ಯ ಗೋತ್ರದವರು ಬಹಳ ಜನ ಇದ್ದಾರೆ. ಶಾಂಡಿಲ್ಯ ಋಷಿಗಳು
6 ಅಂಗಗಳಿಂದ ಸಹಿತವಾದ ವೇದ. ಇವತ್ತು ಬರೀ ನಾವು ವೇದವನ್ನೇ ಅಧ್ಯಯನ ಮಾಡಲಿಕ್ಕಾಗ್ತಾ ಇಲ್ಲ. ಒಂದು ಪುರುಷ ಸೂಕ್ತವೋ, ಸ್ತ್ರೀ ಸೂಕ್ತವೋ, ಅಂಬರಣಿ ಸೂಕ್ತವೋ, ಪೌಮಾನ ಸೂಕ್ತವೋ ಇಷ್ಟನ್ನು ಮಾತ್ರ ಮಾಡ್ತೇವೆ. ಆದರೆ ಅದರ ಅರ್ಥವನ್ನು ತಿಳ್ಕೊಳ್ಳೋದಿಲ್ಲ. ವೇದಾಧ್ಯಯನ ಅಂದರೆ ಅರ್ಥವೂ ಸಹಿತವಾಗಿರಬೇಕು, ಜೊತೆಗೆ ಅಂಗಗಳಿಂದ ಸಹಿತವಾದ ವೇದದ ಅಧ್ಯಯನ ಆಗಬೇಕು. ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ ಎನ್ನುವುದಾಗಿ ವೇದಕ್ಕೆ 6 ಅಂಗಗಳಿದೆ. ಶಿಕ್ಷಾ ಅನ್ನೋದು ಒಂದು, ವ್ಯಾಕರಣ ಎರಡನೇದ್ದು, ಛಂದಸ್ಸು ಮೂರನೇದ್ದು, ನಿರುಕ್ತ 4, ಜ್ಯೋತಿಷ್ಯ 5, ಕಲ್ಪ 6. ಹೀಗೆ 6 ಅಂಗಗಳಿಂದ ಸಹಿತವಾದ ವೇದವನ್ನು ಅಧ್ಯಯನ ಮಾಡಬೇಕು. ಆ ವೇದವನ್ನು ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಬೇಕು ಅಂತಿದೆ. ಅದಕ್ಕಾಗಿಯೇ ನಾವು ಮಾಡೋದಿಲ್ಲ ಅಂತ ನಮ್ಮ ಪೂರ್ವಜರು ನಮಗೆ ಸಂಧ್ಯಾವಂದನೆ ಜಪ ಆದ ನಂತರದಲ್ಲಿ ಬ್ರಹ್ಮಯಜ್ಞ ಅಂತ ಒಂದು ಕರ್ಮವನ್ನು ತಿಳಿಸಿದ್ದಾರೆ. ಬ್ರಹ್ಮಯಜ್ಞ ಅಂದರೆ ಕೇವಲ ತರ್ಪಣ ಅಂತಿಷ್ಟೇ ಎಲ್ಲರ ತಲೆಯಲ್ಲಿರ್ತದೆ. ದಯಮಾಡಿ ಬ್ರಹ್ಮಯಜ್ಞ ಅಂತಂದರೆ ತರ್ಪಣಕ್ಕೆ ಪ್ರಾಶಸ್ತ್ಯ ಅಲ್ಲ. ಬ್ರಹ್ಮ ಅಂದರೆ ವೇದ, ಯಜ್ಞ ಅಂದರೆ ವೇದದಿಂದ ಭಗವಂತನನ್ನು ಪೂಜಿಸುವುದು. ವೇದವನ್ನು ಅಧ್ಯಯನ ಮಾಡೋದಕ್ಕೆ ಬ್ರಹ್ಮಯಜ್ಞ. ಯಾವುದು ಪ್ರಧಾನ ಯಾವುದು ಅಪ್ರಧಾನ ಅನ್ನುವಂತಹ ಸ್ಪಷ್ಟವಾದ ಕಲ್ಪನೆ ಇರಬೇಕು. ನಾವು ಪ್ರಧಾನಕ್ಕೆ ಪ್ರಾಶಸ್ತ್ಯ ಕೊಡೋದಿಲ್ಲ, ಅಪ್ರಧಾನಕ್ಕೆ ಪ್ರಾಶಸ್ತ್ಯ ಕೊಡ್ತೇವೆ. ಅಂಗ ಮತ್ತು ಅಂಗಿ ಅಂತ ಇರ್ತದೆ. ಅಂಗಿ ಇದು ಪ್ರಧಾನ, ಅಂಗ ಇದು ಅಪ್ರಧಾನ. ನಾವು ಅಂಗಕ್ಕೆ ಮಹತ್ವ ಕೊಟ್ಬಿಡ್ತೇವೆ, ಅಂಗಿಗೆ ಮಹತ್ವವನ್ನು ಕೊಡೋದಿಲ್ಲ. ಆದರೆ ಆ ತರಹ ಮಾಡಬಾರದು. ಬ್ರಹ್ಮಯಜ್ಞ ಅಂದರೆ ಎಲ್ಲ ಅಂಗಗಳಿಂದ ಸಹಿತವಾದ ವೇದಗಳನ್ನು ಪಠನೆ ಮಾಡೋದು. ಋಗ್ವೇದ, ಯಜುರ್ವೇದ. ಋಗ್ವೇದಿಗಳಾಗಿದ್ದರೆ ಮೊದಲು ಋಗ್ವೇದ, ಅಗ್ನಿಮೀಳೆ ಪುರೋಹಿತಂ ಅಂತ. ಯಜುರ್ವೇದ ಆಗಿದ್ದರೆ ಮೊದಲು ಯಜುರ್ವೇದ, ಇಷೇತ್ತೋರ್ಜೇತ್ವಾ ವಾಯವಸ್ತೋ ಭಾಯವಸ್ತ ದೇವೋ ವಸ್ಸವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣ ಆಪ್ಯಾಯದ್ವಮಗ್ನಿಯಾಗ ಭಾಗದೇವ ಮೂರ್ಜಸ್ವತಿ ಪ್ರಜಸ್ವತಿ ಪ್ರಜಾವತಿರನಮೀವಾ ಅವಕ್ಷ ಅಂತ ಈ ರೀತಿಯಾಗಿ ಯಜುರ್ವೇದದ ಮೊದಲ ಮಂತ್ರ ಶನ್ಯೋ ದೇವಿರಭಿಷ್ಟಯೇ ಅನ್ನುವಂತಹ ಸಾಮವೇದದ ಮಂತ್ರ, ಸಾಮವೇದ ಅಥರ್ವವೇದದ ಮಂತ್ರ. ಹೀಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈಗಾಗಲೇ ಹೇಳಿದಂತೆ ಶಿಕ್ಷಾ ವ್ಯಾಕರಣ. ಅಥ ಶಿಕ್ಷಾಂ ಪ್ರವಕ್ಷ್ಯಾಮಿ ನೋಡಿ. ವೃದ್ಧಿರಾದೈಚ ಮಯರಸತ ಜಭನಲಗ ಸಂವಿತಂ ಗೌಹು ಗ್ಮಾ ಕ್ಷ್ಮಾ ಪಂಚಸಂವತ್ಸರಮಯಂ ಯೋಗೀಶ್ವರಂ ಯಾಜ್ಞವಲ್ಕ್ಯಂ. ಇದು ಶಿಕ್ಷಾ ವ್ಯಾಕರಣ, ಛಂದಸ್ಸು, ಕಲ್ಪ, ಜ್ಯೋತಿಷ್ಯ ಈ ವೇದದ ಅಂಗಗಳ ಮೊದಲ ವಾಕ್ಯವನ್ನು ನಾನು ಹೇಳಿದೆ. ಎಲ್ಲವನ್ನೂ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಲಿಕ್ಕೆ ನಮಗೆ ಉತ್ಸಾಹನೂ ಇರೋದಿಲ್ಲ, ಸಮಯನೂ ಇರೋದಿಲ್ಲ. ಕನಿಷ್ಠ ಪಕ್ಷ ಬ್ರಹ್ಮಯಜ್ಞ ಅಂತನ್ನುವ ಉದ್ದೇಶವನ್ನು ಇಟ್ಟುಕೊಂಡು 6 ಅಂಗಗಳಿಂದ ಸಹಿತವಾದ ವೇದಗಳ ಒಂದೊಂದು ವಾಕ್ಯವನ್ನಾದರೂ ಕೂಡ ಋಷಿಗಳ ಪ್ರೀತಿಗೆ ಅಧ್ಯಯನವನ್ನು ಮಾಡಬೇಕು. ಬಾಯಿಂದ ಉಚ್ಚಾರ ಮಾಡಬೇಕು. ಉಚ್ಚಾರ ಮಾಡಿ ಬ್ರಹ್ಮಯಜ್ಞಾಂಗ ತರ್ಪಣ ನೋಡಿ. ತರ್ಪಣ ಇದು ಅಂಗವೇ ಹೊರತಾಗಿ ಇದು ಅಂಗಿ ಅಲ್ಲ.
ವೇದಗಳ ಉಚ್ಚಾರಣೆ ಇದು ಪ್ರಧಾನ. ಆ ವೇದಗಳ ಉಚ್ಚಾರಣೆ ಮಾಡಿದ್ದಕ್ಕೆ ಅಂತಹ ವೇದಗಳನ್ನು ನಮಗೆ ಕೊಟ್ಟಂತಹ ನಮ್ಮ ಋಷಿಗಳಿಗೆ, ದೇವತೆಗಳಿಗೆ, ಪಿತೃಗಳಿಗೆ ನಾವು ತೃಪ್ತಿಗಾಗಿ ತರ್ಪಣವನ್ನು ಕೊಡೋದು. ಅಂದಮೇಲೆ 4 ವೇದಗಳನ್ನು 6 ಅಂಗಗಳಿಂದ ಸಹಿತವಾಗಿ ಓದಬೇಕು. ಪ್ರಕೃತ ಶಾಂಡಿಲ್ಯರು ಪರಮಪೂಜ್ಯರು ಅವರು ಆ ತರಹದ 6 ಅಂಗಗಳಿಂದ ಸಹಿತವಾದ ವೇದವನ್ನು ಓದಿ ಆ ಅನಂತ ವೇದದಲ್ಲಿ ಎಷ್ಟು ದೊಡ್ಡದು ವೇದ, ವೇದ ಅನಂತ ವೈ ವೇದಾಹ ಅಂತಿದೆ ನೋಡಿ. ವೇದವನ್ನು ಓದುವುದು ಅತ್ಯಂತ ಯುಕ್ತ ಅಂತ. ಆದರೆ ಇಲ್ಲಿ ಪಂಚರಾತ್ರದಲ್ಲಿ ಬಂದಂತಹ ಮಾತು, ವೇದವನ್ನು ಓದಿದ ಮೇಲೆ ವೇದದ ಅರ್ಥವನ್ನು ತಿಳ್ಕೊಳ್ಬೇಕು. ವೇದದ ಅರ್ಥವನ್ನು ತಿಳ್ಕೊಳ್ಳುವ ಸಂದರ್ಭದಲ್ಲಿ ಒಂದು ಸಮಸ್ಯೆ ಆಯಿತು. ಏನು ಸಮಸ್ಯೆ ಆಯಿತು ಅಂದರೆ, ವೇದ ಅಂದರೆ ಇಷ್ಟಿದೆ ಅಂತಾಗಿದ್ದರೆ ಆಗ ಅಷ್ಟನ್ನು ಓದಿ ಮುಗಿಸಿ ಇಷ್ಟು ತತ್ವ ಇದೆ ಅಂತ ತಿಳ್ಕೊಳ್ಬೋದು. ವೇದ ಇದು ಅನಂತ. ತಸ್ಮಿನ್ ಮಹತ್ಯಾಮ್ನಾಯೇ ನಿಷ್ಠಾಂ ಅನಧಿಗಚ್ಚನ್ ಅಂದ್ಬಿಟ್ರು. ತಸ್ಮಿನ್ ಮಹತಿ ಆಮ್ನಾಯೇ ನಿಷ್ಠಾಂ ಅನಧಿಗಚ್ಚನ್. ಈ ಅನಂತವಾದ ವೇದ, ಕೊನೆಯಿಲ್ಲದ ವೇದ, ಕೊನೆಯಿಲ್ಲದ ವೇದದಲ್ಲಿ ಏನು ತತ್ವ, ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತಿದೆಯೋ, ಬೇರೆ ಏನನ್ನು ಪ್ರತಿಪಾದನೆ ಮಾಡ್ತಿದೆಯೋ, ಹೀಗೆ ಇದೇ ಅನ್ನುವಂತಹ ನಿಶ್ಚಯವನ್ನು ಹೊಂದದೇನೆ ಯಾವುದು ಶ್ರೇಷ್ಠವಾದ ಧರ್ಮವು, ಯಾವುದರಿಂದ ಮತ್ತೆ ಸಂಸಾರವಿಲ್ಲ, ಅಂಥದ್ದನ್ನು ನಾನು ಹೇಗೆ ತಿಳಿಲಿ ಎಂಬುವಂತಹ ಒಂದು ಜಿಜ್ಞಾಸೆಗೆ ಶಾಂಡಿಲ್ಯರು ಒಳಗಾದ್ರಂತೆ. ಯಹ ಸರ್ವಪರೋ ಧರ್ಮ, ಯಾವುದು ಶ್ರೇಷ್ಠವಾದ ಧರ್ಮ? ಒಬ್ಬರು ಒಂದೊಂದು ಹೇಳ್ತಾರೆ, ಯಜ್ಞಯಾಗಾದಿಗಳು ಅಂತ ಒಬ್ಬರು ಹೇಳ್ತಾರೆ, ಪಾಠ ಪ್ರವಚನ ಅಂತ ಒಬ್ಬರು ಹೇಳ್ತಾರೆ, ಪರೋಪಕಾರ ಅಂತ ಒಬ್ಬರು ಹೇಳ್ತಾರೆ. ಯಾವುದು? ಅದರಂತೆ ಯಸ್ಮಾನ್ನ ಭೂಯೋ ಅಸ್ತಿ ಕಥಂ ತಂ ವಿದ್ಯಾ, ನಾನು ಯಾವುದನ್ನು ತಿಳಿದರೆ ಮತ್ತೆ ಸಂಸಾರವನ್ನು ಹೊಂದೋದಿಲ್ಲ ಅಂಥದ್ದನ್ನು ವೇದ ಹೇಗೆ ಪ್ರತಿಪಾದನೆ ಮಾಡ್ತದೆ, ವೇದ ಎಲ್ಲಿ ಪ್ರತಿಪಾದನೆ ಮಾಡ್ತದೆ? ಇತ್ಯೇವಂ ಬಲವದ್ವಿವೇಕಂ ಆತಿಷ್ಠಮಾನೋ ಬಭೂವ. ಹೀಗೆ ಶಾಂಡಿಲ್ಯರಿಗೆ 6 ಅಂಗಗಳಿಂದ ಸಹಿತವಾದ ವೇದವನ್ನು ಅಧ್ಯಯನ ಮಾಡಿದರೂ ವೇದದಲ್ಲಿ ಇಂಥದ್ದೇ ನಿಶ್ಚಿತವಾದ ತತ್ವವನ್ನು ಹೇಳಿದ್ದಾರೆ ಅಂತ ಗೊತ್ತಾಗದೆ ಗಲಿಬಿಲಿಗೊಂಡು ಜಿಜ್ಞಾಸೆಗೆ ಒಳಗಾಗಿಬಿಟ್ರು. ಆಗ ಶಾಂಡಿಲ್ಯರು ಜಿಜ್ಞಾಸೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಭಗವಂತ ವ್ಯಕ್ತನಾದನಂತೆ. ವ್ಯಕ್ತನಾದ ಭಗವಂತ ಸಂಕರ್ಷಣ ರೂಪಿ ಪರಮಾತ್ಮ ಅಸಂದಿಗ್ಧವಾದ ಪದಗಳಿಂದ ಕೂಡಿದ್ದರಿಂದ ಶಬ್ದವತ ಶಾಸ್ತ್ರ ಎಂದು ಕರೆಸಿಕೊಳ್ಳುವ ಅಥವಾ ಶ್ಲೋಕಾತ್ಮಕವಾದ ಪಂಚರಾತ್ರ ಶಾಸ್ತ್ರ ಹೇಳಲ್ಪಡ್ತಂತೆ. ಭಗವಂತ ಅವರ ಮುಂದೆ ಬಂದು ನಿಮಗೆ ವೇದದಿಂದ ಗಲಿಬಿಲಿಯಾಗಿದೆಯಾ? ಹಾಗಾದರೆ ನಿಮಗೆ ನಾನು ಸಂದೇಹ ಇಲ್ಲದ, ಅಂದರೆ ನೀವು ಓದಿದ ವೇದ ಸಂದಿಗ್ಧವಾದ ಪದಗಳಿಂದ ಕೂಡಿದೆ, ನಾನು ಸಂದೇಹ ಇಲ್ಲದ ನಿಶ್ಚಿತವಾದ ಪದಗಳಿಂದ ನಿಶ್ಚಿತವಾದ ತತ್ವಜ್ಞಾನವನ್ನು ಉಂಟು ಮಾಡುವ ಪಂಚರಾತ್ರವನ್ನು ಉಪದೇಶ ಮಾಡ್ತೇನೆ ಅಂತ ಪಂಚರಾತ್ರವನ್ನು ಉಪದೇಶ ಮಾಡಿದ ಅಂತ. ಭಗವಂತ ಶಾಂಡಿಲ್ಯರಿಗೆ ಪಂಚರಾತ್ರವನ್ನು ಉಪದೇಶ ಮಾಡಲಿ, ಆದರೆ ಇದರ ಅರ್ಥ ಪಂಚರಾತ್ರದಿಂದ ತತ್ವಜ್ಞಾನ ಬರ್ತದೆ, ವೇದದಿಂದ ತತ್ವಜ್ಞಾನ ಬರೋದಿಲ್ಲ ಅಂತ ಆಯ್ತಲ್ಲ.
ವೇದವನ್ನು ಕಡಿಮೆ ಮಾಡಿ ಪಂಚರಾತ್ರವನ್ನು ಹೇಳಿದಂತೆ ಆಯಿತು. ವೇದಕ್ಕೆ ವೇದ, ಪಂಚರಾತ್ರಕ್ಕೆ ಪಂಚರಾತ್ರ ಇದ್ದರೆ ಸಮಸ್ಯೆ ಇರ್ತಿರಲಿಲ್ಲ. ವೇದದಿಂದ ನಿಮಗೆ ಸರಿಯಾದ ಜ್ಞಾನ ಬರ್ತಾ ಇಲ್ಲ. ವೇದದಲ್ಲಿ ನಿಶ್ಚಿತವಾದ ಜ್ಞಾನವನ್ನು ಹುಟ್ಟಿಸುವಂತಹ ಪದಗಳ ರಾಶಿ ಇಲ್ಲ, ಸಂದಿಗ್ಧವಾದ ಪದಗಳಿವೆ. ಆದ್ದರಿಂದ ನಿಮಗೆ ವೇದದಿಂದ ಜ್ಞಾನ ಹುಟ್ಟದೇ ಇದ್ದರೆ ಏನಾಯಿತು, ನಿಮಗೆ ತತ್ವಜ್ಞಾನವನ್ನು ಕೊಡುವುದಕ್ಕೆ ಒಂದು ಗ್ರಂಥವನ್ನು ಕೊಡ್ತೇನೆ ಅಂತ ವೇದವನ್ನು ನಿಂದೆ ಮಾಡುವ ಮೂಲಕವಾಗಿ, ವೇದವು ತತ್ವಜ್ಞಾನ ಕೊಡೋದಕ್ಕೆ ಅಸಮರ್ಥ ಅಂತ ಹೇಳುವ ಮೂಲಕವಾಗಿ ನೀವು ಈ ತರಹ ಪಂಚರಾತ್ರವನ್ನು ಕೊಟ್ಟಿದ್ದೀರಿ. ನೋಡಿ, ತತ್ರ ಭಗವತೆ ಶಾಂಡಿಲ್ಯಾಯ, ಪೂಜ್ಯರಾದ ಶಾಂಡಿಲ್ಯರು ಗಲಿಬಿಲಿಗೊಂಡಾಗ, ಭಗವತಾ ಸಂಕರ್ಷಣೇನ ವ್ಯಕ್ತೇನ, ಅವರ ಮುಂದೆ ಭಗವಂತನೇ ಅಭಿವ್ಯಕ್ತನಾಗಿ, ಶಬ್ದವತ್ ಶಾಸ್ತ್ರಂ ಪ್ರೋಕ್ತಂ, ಒಳ್ಳೆಯ ಅಸಂದಿಗ್ಧವಾದ ಪದಗಳಿಂದ ಕೂಡಿದ ಶಾಸ್ತ್ರವನ್ನು ಹೇಳಿದರು ಅಂತ. ಹಾಗಾದರೆ ಇದರಿಂದ ವೇದ ನಿಂದಾ ದರ್ಶನಾತ್, ವೇದವನ್ನು ನಿಂದೆ ಮಾಡಿದಂತೆ ಆಯಿತು. ತಥಾ ಚ ಅನ್ಯತ್ರ, ಹೀಗೆ ಪಂಚರಾತ್ರದಲ್ಲಿ ಒಂದು ಕಡೆ ವೇದದ ನಿಂದೆ ಅಂತನ್ನೋದು ಕಂಡಿದೆ. ಇಂತಹ ವೇದವನ್ನು ನಿಂದೆ ಮಾಡುವ ಪಂಚರಾತ್ರವನ್ನು ಪ್ರಮಾಣ ಅನ್ನೋದು ಹೇಗೆ ಅಂತ ಒಂದು. ಇನ್ನೊಂದು, ಅಧೀತಾಃ ಭಗವನ್ ವೇದಾಃ ಸಾಂಗೋಪಾಂಗಾಃ ಸವಿಸ್ತರಾಃ ಶ್ರುತಾನಿ ಚ ಮಯಾಂಗಾನಿ ವಾಕೋ ವಾಕ್ಯಯುತಾನಿ ಚ ನ ಚೈತೇಷು ಸಮಸ್ತೇಷು ಸಂಶಯೇನ ವಿನಾ ಕ್ವಚಿತ್ ಶ್ರೇಯೋ ಮಾರ್ಗಂ ಪ್ರಪಶ್ಯಾಮಿ ಏನ ಸಿದ್ಧಿರ್ಭವಿಷ್ಯತಿ ಇತಿ. ಪಂಚರಾತ್ರದ ಪರಮಸಂಹಿತ ಅಂತ ಅಲ್ಲಿ ಅನೇಕ ಸಂಹಿತೆಗಳು ಉಂಟು, ಭಾಗಗಳುಂಟು. ನಾರಾಯಣ ಪಂಚರಾತ್ರ, ಲಕ್ಷ್ಮೀ ಪಂಚರಾತ್ರ ಅಂತೆಲ್ಲ ಇದೆ. ಅದರಲ್ಲಿ ಒಂದು ಪರಮಸಂಹಿತ ಅಂತ ಭಾಗ ಬರ್ತದೆ. ಆ ಪರಮಸಂಹಿತ ಎನ್ನತಕ್ಕಂತಹ ಸಂದರ್ಭದಲ್ಲಿ ಅಂಗ ಮತ್ತು ಅಲ್ಲೇನಿದೆ, ಅಲ್ಲಿಯೂ ವೇದದ ನಿಂದನೆ ಇದೆ. ಯಾವ ರೀತಿಯಾಗಿ ವೇದದ ನಿಂದನೆ ಇದೆ ಅಂತ ಕೇಳಿದರೆ, ಅಂಗ ಉಪಾಂಗಗಳಿಂದ ಸಹಿತವಾದ ವಿಸ್ತಾರವಾದ ವೇದಗಳನ್ನೆಲ್ಲವನ್ನೂ ಕೂಡ ಅಧ್ಯಯನ ಮಾಡಿದ್ದೇನೆ ನಾನು. ವಾಕ್ಯಯುತವಾದ ಎಲ್ಲ ಅಂಗಗಳನ್ನು ಕೇಳಿಸಿಕೊಂಡಿದ್ದೇನೆ. ಪದ ಅಕ್ಷರ ಎಲ್ಲವನ್ನೂ ಕೇಳಿಸಿಕೊಂಡಿದ್ದೇನೆ. ಆದರೆ ಈ ಎಲ್ಲದರಲ್ಲಿಯೂ ಕೂಡ ನನಗೆ ಸಂದೇಹ ಇಲ್ಲದೇ ಇದ್ದಂತೆ ಶ್ರೇಯೋ ಮಾರ್ಗ ತಿಳಿಯಲಿಕ್ಕೆ ಆಗಿಲ್ಲ. ಇಡೀ ವೇದವನ್ನು ಇಂಚು ತಿರುಗಿ ಹಾಕಿದರೂ, ಅಧ್ಯಯನ ಮಾಡಿದರೂ ನನಗೆ ಶ್ರೇಯೋ ಮಾರ್ಗ ಯಾವುದು ಅಂತೇ ಗೊತ್ತಾಗಲಿಲ್ಲ. ಮತ್ತು ಇದು ವೇದವನ್ನು ನಿಂದನೆ ಮಾಡಿದಂತೆ ಅಲ್ವಾ, ನೀವೇ ಹೇಳಿ. ಇದಕ್ಕೆಲ್ಲ ಮುಂದೆ ಉತ್ತರ ಕೊಡೋಣ. ಅಂತೂ ಅವರು ಮಾಡುವಂತಹ ಆಕ್ಷೇಪ, ಪಂಚರಾತ್ರದಲ್ಲಿ ಈ ತರಹ ಮಾತುಗಳು ಉಂಟು. ವೇದಗಳನ್ನು ಎಷ್ಟು ತಿರುವಿ ಹಾಕಿದರೂ ಕೂಡ ವೇದಗಳಿಂದ ನಮಗೆ ಒಂದೇ ಒಂದು ಸ್ಪಷ್ಟವಾದ ಶ್ರೇಯೋ ಮಾರ್ಗ ಯಾವುದು ಅಂತ ಸಿಗಲಿಲ್ಲ. ಅಂದರೆ ಅಷ್ಟು ಸಂದಿಗ್ಧವಾಗಿ ವೇದ ಮಾತನಾಡ್ತಾ ಇದೆ. ಅದಕ್ಕೆ ಅಂತಹ ವೇದದ ನಿಂದನೆ ಪಂಚರಾತ್ರದಲ್ಲಿ ಇದ್ದದ್ದರಿಂದ ಇಂತಹ ಪಂಚರಾತ್ರವನ್ನು ಪ್ರಮಾಣ ಅಂತ ಹೇಗೆ ಹೇಳೋದು? ತಸ್ಮಾತ್ ಅಯುಕ್ತಂ ಪಂಚರಾತ್ರ ಶಾಸ್ತ್ರಂ. ಆದ್ದರಿಂದ ಸಮಗ್ರವಾದ ಪಂಚರಾತ್ರ, ನಾವು ಸ್ಮೃತ್ಯಧಿಕರಣದಲ್ಲಿ ನಿಮಗೆಲ್ಲರಿಗೂ ಕೂಡ ನೆನಪಿರಬಹುದು,
ಓಂ ಸ್ಮೃತ್ಯನವಕಾಶದೋಷ ಪ್ರಸಂಗಾದಿತಿ ಚೇನ್ನ ಅನ್ಯಸ್ಮೃತ್ಯನವಕಾಶದೋಷ ಪ್ರಸಂಗಾತ್ ಓ ಅಂತ ಸೂತ್ರ. ಶಿವನೇ ಸರ್ವೋತ್ತಮ ಅಂತ ಯಾಕೆ ಆಗಬಾರ್ದು? ಇಲ್ಲ, ಶಿವನು ಸರ್ವೋತ್ತಮ ಅಂತ ಹೇಳಿದರೆ ಪಂಚರಾತ್ರ ಸ್ಮೃತಿಯ ವಿರೋಧ ಬರುತ್ತೆ. ಅದಕ್ಕೇನು ಮಾಡಬೇಕು? ವಿಷ್ಣು ಸರ್ವೋತ್ತಮ ಅಂತ ಹೇಳಬೇಕು. ವಿಷ್ಣು ಸರ್ವೋತ್ತಮ ಅಂತ ಹೇಳಿದರೆ ಪಾಶುಪತ ಸ್ಮೃತಿಯ ವಿರೋಧ ಬರುತ್ತೆ. ಹಾಗಾದರೆ ವಿಷ್ಣು ಸರ್ವೋತ್ತಮ ಅಂತ ಹೇಳಿದರೆ ಪಾಶುಪತ ಸ್ಮೃತಿಯ ವಿರೋಧ, ಶಿವ ಸರ್ವೋತ್ತಮ ಅಂತ ಹೇಳಿದರೆ ಪಂಚರಾತ್ರ ಸ್ಮೃತಿ ವಿರೋಧ, ಎರಡೂ ಸಮಾನವಾಯಿತಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ತುಂಬ ಸುಂದರವಾಗಿ ಅಲ್ಲಿ ಕೊಟ್ಟಿದ್ದಾರೆ. ನೋಡಿ, ಎರಡೂ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಪಂಚರಾತ್ರ ಸ್ಮೃತಿ ಇದು ವೇದದ ಸಂವಾದಿಯಾದದ್ದರಿಂದ ಪಂಚರಾತ್ರ ಸ್ಮೃತಿ ಇದು ಪ್ರಮಾಣ. ಪಾಶುಪತ ಸ್ಮೃತಿಗೆ ವೇದದ ಸಂವಾದ ಇಲ್ಲದೇ ಇದ್ದದ್ದರಿಂದ ಅದು ಪ್ರಮಾಣ ಅಲ್ಲ ಅಂತ ಪಂಚರಾತ್ರ ಸ್ಮೃತಿ ಇದು ಪ್ರಮಾಣ ಅನ್ನುವುದನ್ನು ಈಗಾಗಲೇ ಸಮರ್ಥನೆ ಮಾಡಿದ್ದೇವೆ. ಅಂತಹ ಪಂಚರಾತ್ರ ಸ್ಮೃತಿಯನ್ನು ಅಪ್ರಮಾಣ ಅಂತ ಹೇಳುವುದಕ್ಕಾಗಿ ಈ 4 ಸೂತ್ರಗಳು ಹೊರಟಿವೆ ಅಂತಂತಾರಲ್ಲ, ಹೇಗೆ ಸಾಧ್ಯ? ಇರಲಿ, ಆದರೂ ಕೂಡ ಪಂಚರಾತ್ರ ಸ್ಮೃತಿಯನ್ನು ಅಪ್ರಮಾಣ ಅಂತ ಈ 4 ಸೂತ್ರಗಳು ಹೇಳ್ತವೆ ಅಂತ ಹೇಳಿದರು. ತಾಂ ಇಮಾಂ ಅಪವ್ಯಾಖ್ಯಾಂ ಪ್ರತ್ಯಾಖ್ಯಾತಿ ಪಂಚರಾತ್ರೇತಿ. ಹೀಗೆ ಪರಕೀಯರು ಮಾಯಾವಾದಿಗಳು ಮಾಡಿದಂತಹ ಈ ಅಪವ್ಯಾಖ್ಯಾನವನ್ನು ನಿರಾಕರಿಸ್ತಾ ಇದ್ದಾರೆ. ಸರ್ವಥಾ ಈ 4 ಸೂತ್ರಗಳನ್ನು ವೇದವ್ಯಾಸ ದೇವರು ಪಂಚರಾತ್ರ ಗ್ರಂಥವನ್ನು ಅಪ್ರಮಾಣ ಅಂತ ಹೇಳಲಿಕ್ಕೆ ರಚನೆ ಮಾಡಿಲ್ಲ. ನೋಡಿ, ಪಂಚರಾತ್ರ ನಿಷೇಧಾರ್ಥಂ ಏತಾನ್ಯಾಚಕ್ಷತೆ ಯದಿ ಸೂತ್ರಾಣ್ಯತಿವಿರುದ್ಧಂ ತತ ಯತ ಆಹ ಸ ಭಾರತೆ. ಪಂಚರಾತ್ರ ಇದು ಅಪ್ರಮಾಣ ಅಂತ ಹೇಳುವುದಕ್ಕೆ ಈ ಸೂತ್ರಗಳನ್ನು ವೇದವ್ಯಾಸದೇವರು ರಚಿಸಿದ್ದಾರೆ ಅಂತ ನೀವೇನಾದರೂ ಕೂಡ ಪಂಚರಾತ್ರ ಅಪ್ರಮಾಣ ಪರವಾಗಿ ವ್ಯಾಖ್ಯಾನವನ್ನು ಮಾಡಿದರೆ ಅದು ವೇದವ್ಯಾಸ ದೇವರಿಗೆ ಅತ್ಯಂತ ವಿರುದ್ಧವಾದ ವ್ಯಾಖ್ಯಾನ. ಯಾಕೆ ಅಂತಂದರೆ ಸಾಕ್ಷಾತ್ ಸೂತ್ರಕಾರರಾದ ವೇದವ್ಯಾಸ ದೇವರೇ ತಮ್ಮ ಮಹಾಭಾರತ ಗ್ರಂಥದಲ್ಲಿ ಪಂಚರಾತ್ರ ಪ್ರಮಾಣ ಅಂತ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿದ್ದಾರೆ. ವೇದವ್ಯಾಸ ದೇವರೇ ತಮ್ಮ ಮಹಾಭಾರತ ಗ್ರಂಥದಲ್ಲಿ ಪಂಚರಾತ್ರಗಳನ್ನು ಪ್ರಮಾಣ ಅಂತ ಹೇಳಿ, ಅದೇ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ ಉತ್ಪತ್ತಿ ಸಂಭವಾತ್ ನ ಚ ಕರ್ತೃಕರಣಂ ವಿಜ್ಞಾನಾದಿಭಾವೇ ವಾ ತದಪ್ರತಿಷೇಧ ವಿಪ್ರತಿಷೇಧಾಚ್ಚ ಎನ್ನತಕ್ಕಂತಹ ಸೂತ್ರಗಳಿಂದ ಪಂಚರಾತ್ರಗಳಿಗೆ ಅಪ್ರಾಮಾಣ್ಯವನ್ನು ಹೇಳ್ತಾರೆ ಅಂದರೆ ಇದು ವೇದವ್ಯಾಸ ದೇವರ ಒಂದು ಮಂದಮತಿಯನ್ನು ಸೂಚಿಸ್ತದೆ. ಹಾಗೆ ಹೇಗೆ ಸಾಧ್ಯ? ಒಂದು ಗ್ರಂಥದಲ್ಲಿ ಪ್ರಮಾಣ ಅಂಥೇಳಿ ಇನ್ನೊಂದು ಗ್ರಂಥದಲ್ಲಿ ಅಪ್ರಮಾಣ ಅಂತ ಹೇಳಲಿಕ್ಕೆ ಅವರೇನು ಸಾಮಾನ್ಯರಾದ ಮನುಷ್ಯರೇ, ಕಶ್ಚನ ಋಷಿಗಳೇ ಅಲ್ಲ. ಸಾಕ್ಷಾತ್ ಭಗವಂತ ಅವನು ಒಂದು ಕಡೆ ಹೇಳಿದ್ದನ್ನೇ ಎಲ್ಲ ಕಡೆ ಹೇಳ್ತಾನೆ ಹೊರತಾಗಿ ಒಂದು ಕಡೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳುವ ಮನುಷ್ಯನಂತೂ ಅಲ್ಲ, ಸಾಮಾನ್ಯಮತಿಯಂತೂ ಅಲ್ಲ. ಅಂದಮೇಲೆ ಅಂತಹ ವೇದವ್ಯಾಸ ದೇವರು ಹೇಗೆ ತಾನೇ
ಸೂತ್ರಗಳಲ್ಲಿ ಪಂಚರಾತ್ರಕ್ಕೆ ಅಪ್ರಾಮಾಣ್ಯವನ್ನು ಹೇಳಿ ಯಾರು? ಆಚಕ್ಷತೆ ಅಂತಿದೆ. ಆಚಕ್ಷತೆ ಅನ್ನೋದಕ್ಕೆ ವ್ಯಾಚಕ್ಷತೆ ಅಂತರ್ಥ. ಯದಿ ಅನ್ನೋದಕ್ಕೆ ಯತ ಅಂತರ್ಥ. ಯತ ಇತ್ಯಸ್ಯ ಅರ್ಥೇ ಯದಿ ಶಬ್ದ ಯಾವ ಕಾರಣದಿಂದ ಅಂತರ್ಥ. ಇನ್ನು ತದ್ವ್ಯಾಖ್ಯಾನಂ ಅತಿಶಯೇನ ವಿರುದ್ಧಂ ಸವ್ಯಾಹತಂ ಪ್ರಮಾಣಾಂತರ ಪ್ರತಿಹತಂಚ ಇತ್ಯರ್ಥಃ. ಆ ವ್ಯಾಖ್ಯಾನ ಪಂಚರಾತ್ರವನ್ನು ನಿರಾಕರಿಸ್ತದೆ ಅಂತೇನು ವ್ಯಾಖ್ಯಾನ ಮಾಡಿದ್ದಾರೋ ಆ ವ್ಯಾಖ್ಯಾನ ಅತ್ಯಂತ ವಿರುದ್ಧ. ಅಂದರೆ ಸವ್ಯಾಹತ, ಅತಿ ವಿರುದ್ಧ ಅನ್ನೋದಕ್ಕೇನರ್ಥ? ಸವ್ಯಾಹತ ಮೊದಲನೆಯದಾಗಿ. ಎರಡನೆಯದಾಗಿ ಪ್ರಮಾಣಾಂತರ ವಿರುದ್ಧವೂ ಕೂಡ ಆಗಿದೆ. ಆದ್ದರಿಂದ ಈ ಸೂತ್ರಗಳು ಪಂಚರಾತ್ರವನ್ನು ಅಪ್ರಮಾಣ ಅಂತ ಹೇಳಲಿಕ್ಕೆ ಹೊರಟಿವೆ. ಅಂದರೆ ಎರಡು ದೋಷ. ಒಂದು ಸವ್ಯಾಹತಿ, ತಮ್ಮ ಮಾತಿಗೆ ತಾವೇ ವಿರುದ್ಧವಾಗಿ ಹೇಳ್ತಾರೆ ವೇದವ್ಯಾಸದೇವರು ಒಂದು. ಎರಡನೆಯದಾಗಿ ಪಂಚರಾತ್ರಗಳನ್ನು ಅಪ್ರಮಾಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಸಾವಿರಾರು ಪ್ರಮಾಣಗಳು ಪಂಚರಾತ್ರಗಳನ್ನು ಪ್ರಮಾಣ ಅಂತ ಹೇಳಿವೆ. ಅಂತಹ ಪ್ರಮಾಣಗಳ ವಿರೋಧವು ನೀವು ಅಪ್ರಮಾಣ ಅಂತಂದರೆ ನಿಮಗೆ ಬರ್ತವೆ. ಮೊದಲಿಗೆ ಸವ್ಯಾಹತ ಹೇಗೆ? ಪಂಚರಾತ್ರಗಳನ್ನು ಅಪ್ರಮಾಣ ಅಂತ ವೇದವ್ಯಾಸದೇವರು ಹೇಳಿದರೆ ಅವರಿಗೆ ವಿರುದ್ಧ ಹೇಗೆ ಅನ್ನುವುದನ್ನು ಮೊದಲು ಸಮರ್ಥನೆ ಮಾಡಿ ಆಮೇಲೆ ಪ್ರಮಾಣಾಂತರ ವಿರುದ್ಧ ಹೇಗೆ ಅನ್ನೋದನ್ನು ಮುಂದೆ ತಿಳಿಸ್ತಾರೆ. ತತ್ಕಥಂ ಇತ್ಯತಃ ಸವ್ಯಾಹತಿಂ ತಾವತ ಉಪಪಾದಯತಿ. ಮೊದಲು ಸವ್ಯಾಹತಿಯನ್ನು ಉಪಪಾದನೆ ಮಾಡ್ತಾ ಇದ್ದಾರೆ. ಯತಃ ಇತಿ ಯಸ್ಮಾತ್ ಸೂತ್ರಕಾರಃ ಏವ ಭಾರತೆ ಪಂಚರಾತ್ರಸ್ಯ ಪ್ರಾಮಾಣ್ಯಂ ಆಹ. ಸೂತ್ರಕಾರರೇ ಮಹಾಭಾರತ ಗ್ರಂಥದಲ್ಲಿ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿದ್ದಾರೆ. ತಸ್ಮಾತ್ ಅತ್ರ ತನ್ನಿರಾಕರಣೆ. ಯಾವ ಸೂತ್ರಕಾರರು? ಮಹಾಭಾರತ ರಚನೆ ಮಾಡಿದವರು ಅವರೇ. ಮಹಾಭಾರತ ರಚನೆ ಮಾಡಿದವರೊಬ್ಬರು, ಸೂತ್ರವನ್ನು ರಚನೆ ಮಾಡಿದವರು ಒಬ್ಬರು ಅಲ್ಲ. ಅಂದಮೇಲೆ ಸೂತ್ರವನ್ನು ರಚನೆ ಮಾಡಿದ ವೇದವ್ಯಾಸದೇವರೇ ತಮ್ಮ ಮಹಾಭಾರತ ಗ್ರಂಥದಲ್ಲಿ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿ ಇಲ್ಲಿ ನಿರಾಕರಣೆ ಮಾಡ್ತಾರೆ. ಅಂದರೆ ಸೂತ್ರಕಾರಸ್ಯ ಸ್ವವಚನವ್ಯಾಹತಿ ಸ್ಯಾತ್, ಸ್ವವ್ಯಾಘಾತ ಎನ್ನುವಂತಹ ದೋಷ ಬರ್ತದೆ ಅಂತ ಆಚಾರ್ಯರು ಹೇಳಿದರು. ಅದಕ್ಕೆ ನಾವು ಕೇಳ್ತೀವಿ, ಮಹಾಭಾರತದಲ್ಲಿ ಸೂತ್ರಕಾರರಾದ ವೇದವ್ಯಾಸದೇವರು ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಹೇಳಿದ ಸ್ಥಳವನ್ನು ಹೇಳಿದ್ದನ್ನು ತೋರಿಸಿ ಅಂತಂದ್ವಿ. ತದ್ಭಾರತವಚನಂ ಉದಾಹರತಿ ಪಂಚರಾತ್ರಸ್ಯ ಇತಿ. ಆ ಪಂಚರಾತ್ರಕ್ಕೆ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡುವ ಮಹಾಭಾರತದ ವಾಕ್ಯವನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ ಜ್ಞಾನೇಶು ಏತೇಷು ರಾಜೇಂದ್ರ ಸರ್ವೇಷು ಏತದ್ವಿಶಿಷ್ಯತೆ ಪಂಚರಾತ್ರವಿದೋ ಏತು ಯಥಾಕ್ರಮಪರಾನ್ ನೃಪ ಏಕಾಂತಭಾವೋಪಗತಾಃ
ಏಕಾಂತಭಾವೋಪಗತಾಃ ವಾಸುದೇವಂ ವಿಶಂತಿ ತೇ ವಾಸುದೇವಂ ವಿಶಂತಿ ತೇ ಇತಿ ಸಮಸ್ತ ಪಂಚರಾತ್ರವನ್ನು ಯಾರೋ ಒಬ್ಬ ಸಾಮಾನ್ಯನವನು ಆಪ್ತನಲ್ಲದವನು ಹೇಳಿದ್ದ ಅಂತಾಗಿದ್ದರೆ ಅದು ಪ್ರಮಾಣವೋ ಅಪ್ರಮಾಣವೋ ಅಂತ ಚರ್ಚಿಸಬಹುದಾಗಿತ್ತು, ಅಪ್ರಮಾಣ ಅಂತ ಶಂಕಿಸಬಹುದಾಗಿತ್ತು. ಆದರೆ ಸಮಸ್ತ ಪಂಚರಾತ್ರವನ್ನು ಹೇಳಿದವನು ಪರಮ ಆಪ್ತನಾದ, ಸರ್ವಜ್ಞನಾದ, ಸರ್ವೋತ್ತಮನಾದ ಸಾಕ್ಷಾತ್ ನಾರಾಯಣನೇ. ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಎಲ್ಲೋ ರಾಜಶ್ರೇಷ್ಠನೇ, ಜ್ಞಾನ ಸಾಧನಗಳಾದ ಸಾಂಖ್ಯಾದಿಗಳಲ್ಲಿ, ಸಾಂಖ್ಯ ಬಹಳ ಜ್ಞಾನವನ್ನು ಕೊಡುವ ಗ್ರಂಥಗಳುಂಟು. ಅವುಗಳಲ್ಲಿ ಈ ಪಂಚರಾತ್ರ ಜ್ಞಾನೇಶು ಏತೇಷು, ಜ್ಞಾನವನ್ನು ಕೊಡುವ ಗ್ರಂಥಗಳು ಸಾಕಷ್ಟಿವೆ. ಅವುಗಳಲ್ಲಿ ಈ ಪಂಚರಾತ್ರ ತುಂಬ ಶ್ರೇಷ್ಠ ಶ್ರೇಷ್ಠ ಶ್ರೇಷ್ಠ. ಮತ್ತೆ ಹೇಳ್ತಾನೆ, ರಾಜನೇ, ಯಾರು ಪಂಚರಾತ್ರವನ್ನು ತಿಳಿದು ಪಂಚರಾತ್ರದಲ್ಲಿ ಹೇಳಿದ ಪ್ರಕಾರ ದೇವತಾ ತಾರತಮ್ಯ ಇವೇ ಮೊದಲಾದ ವಿಷಯಗಳನ್ನು ತಿಳಿತಾರೋ ಅಂಥವರು ಮುಂದೆ ಅವ್ಯಭಿಚರಿತವಾದ ಭಕ್ತಿ, ನಮ್ಮ ಭಕ್ತಿಯೆಲ್ಲ ವ್ಯಭಿಚರಿತ, ಇವತ್ತು ಒಬ್ಬರ ಮೇಲೆ ಮಾಡ್ತೇವೆ, ನಾಳೆ ಇನ್ನೊಬ್ಬರ ಮೇಲೆ ಮಾಡ್ತೇವೆ, ಯಾರಲ್ಲಿ ಎಷ್ಟು ಭಕ್ತಿ ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಅಂತಹ ಭಕ್ತಿ ವ್ಯಭಿಚರಿತ ಭಕ್ತಿ ಅಂತ ಕರೀತಾರೆ. ಆದರೆ ಅವ್ಯಭಿಚರಿತವಾದ ಭಕ್ತಿ, ಅವ್ಯಭಿಚರಿತವಾದ ಭಕ್ತಿಯನ್ನು ಮಾಡುವವರಾಗಿ ಅವರು ವಾಯುದೇವರನ್ನು ಪ್ರವೇಶ ಮಾಡ್ತಾರೆ, ಆಮೇಲೆ ಮುಕ್ತಿಯನ್ನು ಕೂಡ ಪ್ರವೇಶವನ್ನು ಮಾಡ್ತಾರೆ ಅಂತ ಮಹಾಭಾರತದಲ್ಲಿ ಪಂಚರಾತ್ರದ ಪ್ರಾಮಾಣ್ಯವನ್ನು ಸೂತ್ರಕಾರರಾದ ವೇದವ್ಯಾಸ ದೇವರೇ ಹೇಳಿದಾಗ ಇಷ್ಟು ಸ್ಪಷ್ಟವಾಗಿ, ಅದೇ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ ಪಂಚರಾತ್ರಗಳಿಗೆ ಅಪ್ರಾಮಾಣ್ಯವನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ ಅನ್ನುವುದು ಆಚಾರ್ಯರ ಪ್ರಶ್ನೆ ಪರಕೀಯರಿಗೆ. ನೋಡಿ, ಯಾವ್ಯಾವುದಿದೆ ಜ್ಞಾನಗಳನ್ನು ಕೊಡುವ ಶಾಸ್ತ್ರಗಳು ಯಾವ್ಯಾವುದಿದೆ? ಸಾಂಖ್ಯಂ ಯೋಗ ಪಾಶುಪತಂ. ಸುಧಾ ನೋಡಿ, ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ವೇದಾರಣ್ಯಕಮೇವ ಚ ಜ್ಞಾನಾನ್ಯೇತಾನಿ ಭಿನ್ನಾನಿ ಉತಾಹೋ ನೇತಿ ಚೋಚ್ಯತಾಂ ಇತಿ. ನಾನು ಧರ್ಮರಾಜ ಅಂದೆ, ಅಲ್ಲ, ಜನಮೇಜಯ ರಾಜ. ಜನಮೇಜಯ ರಾಜನಿಗೆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಅಂದರೆ ವೈಶಂಪಾಯನರು, ಒಟ್ಟು ಮಹಾಭಾರತ ಜನಮೇಜಯ ವೈಶಂಪಾಯನ ಸಂವಾದ, ವಿದುರ ಮೈತ್ರೇಯರ ಸಂವಾದ ಯಾವುದಾದರೂ ಇರಲಿ, ಸಾಂಖ್ಯ ಯೋಗ ವೇದಾರಣ್ಯಕ ಅಂದರೆ ಪಂಚರಾತ್ರ ಅಂತರ್ಥ. ವೇದಾರಣ್ಯಕ ಅಂದರೆ ಪಂಚರಾತ್ರ ಹಾಗೂ ಪಾಶುಪತ ಶಾಸ್ತ್ರಗಳು, ಇಷ್ಟು ನಮಗೆ ಜ್ಞಾನವನ್ನು ಕೊಡುವ ಗ್ರಂಥಗಳು. ಜ್ಞಾನ ಸಾಧನವಾದದ್ದರಿಂದ ಇವುಗಳನ್ನೇ ಜ್ಞಾನ ಅಂತ ಕರಿತೇವೆ. ಸಾಂಖ್ಯ ಜ್ಞಾನವನ್ನು ಕೊಡುವ ಶಾಸ್ತ್ರ, ಯೋಗ ಜ್ಞಾನವನ್ನು ಕೊಡುವ ಶಾಸ್ತ್ರ. ಆದರೆ ಜ್ಞಾನವನ್ನು ಕೊಡುವ ಶಾಸ್ತ್ರ ಜ್ಞಾನ ಸಾಧನ ಆದದ್ದರಿಂದ ಇವನ್ನೇ ಜ್ಞಾನ ಅಂತ ಕರಿತೇವೆ. ಅವುಗಳು ಪರಸ್ಪರ ವಿರುದ್ಧವೋ ಅಥವಾ ಎಲ್ಲದಕ್ಕೂ ಕೂಡ ಸಾಮರಸ್ಯ ಏಕತಾನತೆ ಇದೆಯೋ ಇಲ್ಲೋ ಅನ್ನುವಂತಹ ಜನಮೇಜಯನ ಪ್ರಶ್ನೆಗೆ ವೈಶಂಪಾಯನರು ಉತ್ತರವನ್ನು ಕೊಡ್ತಾ, ಸಾಂಖ್ಯ ಯೋಗ ಪಾಶುಪತ ವೇದಾರಣ್ಯಕಗಳು ಅಂತ ಏನು ಜ್ಞಾನವನ್ನು ಕೊಡುವ ಶಾಸ್ತ್ರಗಳಿವೆ, ಈ ಶಾಸ್ತ್ರಗಳೆಲ್ಲವೂ ಕೂಡ ಪರಸ್ಪರ ವಿರುದ್ಧನೋ ಅಲ್ಲನೋ ಅಂತ ಕೇಳಿದ್ದಿ. ಪರಸ್ಪರ ವಿರುದ್ಧ ಮುಗಿದೋಯ್ತು.
ಪರಸ್ಪರ ವಿರುದ್ಧ ಅನ್ನುವ ವಿಷಯದಲ್ಲಿ ಏನೂ ವಿಚಾರ ಮಾಡಬೇಕಾಗಿಲ್ಲ. ಆಮೇಲೆ ವಿರುದ್ಧವಾಗಿ ಆ ವಾದಿಗಳು ಕಲ್ಪಿಸಿದಂತೆ ಅನೇಕ ವಿರುದ್ಧ ಆಕಾರಗಳು ಒಂದರಲ್ಲಿ ಕೂಡದೇ ಇದ್ದದ್ದರಿಂದ ಪರಸ್ಪರ ವಿರುದ್ಧವಾದ ಈ ಎಲ್ಲಕ್ಕೂ ಕೂಡ ಪ್ರಾಮಾಣ್ಯವನ್ನಂತೂ ಹೇಳೋದಿಲ್ಲ. ಒಂದು ಕಡೆ ನಿರ್ಗುಣ ನಿರಾಕಾರ ಅಂತ ಹೇಳ್ತಾರೆ, ಒಂದು ಕಡೆ ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಯೋಗದಿಂದಲೇ ಮುಕ್ತಿ, ಪರಮಾತ್ಮನ ಜ್ಞಾನ ಬೇಕಾಗಿಲ್ಲ, ಜ್ಞಾನದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಪರಸ್ಪರ ವಿರುದ್ಧವಾಗಿ ಹೇಳುವ ಈ ಗ್ರಂಥಗಳಿಗೆ ಏಕರೂಪತೆಯನ್ನು ಸಂಪಾದಿಸಲಿಕ್ಕೆ ಆಗದೇ ಇದ್ದದ್ದರಿಂದ ಇವುಗಳನ್ನೆಲ್ಲವನ್ನೂ ಕೂಡ ವಿರುದ್ಧಾಂತೆ ಇಟ್ಟುಕೊಂಡು ಪ್ರಮಾಣ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ಪ್ರಮಾಣ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಜ್ಞಾನಾನ್ಯೇತಾನಿ ಭಿನ್ನಾನಿ ಉತಾಹೋ ನೇತಿ ಚೋಚ್ಯತಾಮಿತಿ. ಜ್ಞಾನಕರಣತ್ವಾತ್ ಜ್ಞಾನಶಬ್ದವಾಚ್ಯಾನಿ ಸಾಂಖ್ಯಾದೀನಿ ಶಾಸ್ತ್ರಾಣಿ ಅನ್ಯೋನ್ಯವಿರುದ್ಧಾನಿ ವಿತ ಅವಿರುದ್ಧಾನಿ ಇತಿ ಪ್ರಶ್ನಸ್ಯ. ಹೀಗೆ ಇವು ವಿರುದ್ಧವೋ ಇಷ್ಟಂತೂ ನಮ್ಮ ಕೈಯಲ್ಲಿದೆ. ಸಾಂಖ್ಯ, ಯೋಗ, ಪಾಶುಪತ, ವೇದಾರಣ್ಯಕ ಅಂತ 4 ಇದೆ. ಅವಿರುದ್ಧವೋ ಅನ್ನೋದಕ್ಕೆ ಸಾಂಖ್ಯಂ ಯೋಗ ಪಾಶುಪತಂ ವೇದಾರಣ್ಯಕಮೇವ ಚ ಜ್ಞಾನಾನ್ಯೇತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣಾ. ಭಿನ್ನನೋ ಅಭಿನ್ನನೋ, ವಿರುದ್ಧವೋ ಅವಿರುದ್ಧವೋ ಅಂತ ಸಂಶಯ ಪಡಬೇಡ. 100ಕ್ಕೆ 100ರಷ್ಟು ಇವು ವಿರುದ್ಧಗಳೇ ಅನ್ನುವುದಾಗಿ ಉತ್ತರವನ್ನು ಜನಮೇಜಯನಿಗೆ ವೈಶಂಪಾಯನರು ಕೊಟ್ಬಿಟ್ರು. ತತಃ ಪುನಃ ವಸ್ತು ವಿಕಲ್ಪ ಅನುಪಪತ್ತೇಃ ಪರಸ್ಪರ ವಿರುದ್ಧಾನಾಂ ಸರ್ವೇಷಾಂ ಪ್ರಾಮಾಣ್ಯ ಅಯೋಗಾತ್ ಏತೇಷು ಕಿಂ ಪ್ರಮಾಣಂ ಇತಿ ಜಿಜ್ಞಾಸಾಯಾಮ್. ಬೇಡಪ್ಪ, ಜ್ಞಾನವನ್ನು ಕೊಡೋದಕ್ಕೆ ಈ 4 ಗ್ರಂಥಗಳು ಹೊರಟಿವೆ. ಈ 4 ಗ್ರಂಥಗಳು ಪರಸ್ಪರ ವಿರುದ್ಧವಾದದ್ದರಿಂದ ಯಾವುದನ್ನು ಪ್ರಮಾಣ ಅಂತ ನಮಗೆ ಸಂಶಯ ಉಳಿದು ಬಿಡುತ್ತದೆ. ಎಲ್ಲವನ್ನೂ ಪ್ರಮಾಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನೂ ಅಪ್ರಮಾಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾವುದಾದರೂ ಒಂದು ಪ್ರಮಾಣ ಆಗಿರಬೇಕಲ್ಲ. ಈ 4ರಲ್ಲಿ ಯಾವುದಾದರೂ ಒಂದು ಪ್ರಮಾಣ ಅಂದರೆ ಯಾವುದು ಪ್ರಮಾಣ ಅಂತ ಜಿಜ್ಞಾಸೆ ಬಂತು. ಆಗ ಮತ್ತೆ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾರೆ, ಸಾಂಖ್ಯಸ್ಯ ವಕ್ತಾ ಕಪಿಲಃ ಇತ್ಯಾದಿನಾ ಸಾಂಖ್ಯಾದೀನಾಂ ಅನಾಪ್ತಕರ್ತೃಕತ್ವಂ ಅಭಿದಾಯ ಪ್ರಾಗ್ವೇದಾರಣ್ಯಕಪದೋಪಲಕ್ಷಿತಸ್ಯ ಪಂಚರಾತ್ರಸ್ಯ ಪರಮ ಆಪ್ತೇನ ನಾರಾಯಣೇನ ಪ್ರಣೀತತ್ವಾತ್ ಪ್ರಾಮಾಣ್ಯಂ ಇತ್ಯನೇನ ವಾಕ್ಯೇನ ಉಚ್ಯತೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಹೌದು, ಯಾವುದು ಪ್ರಮಾಣ ಇಷ್ಟರಲ್ಲಿ ಅಂತಂದ್ರಿ. ನೋಡಿ, ಸಾಂಖ್ಯ ಇದು ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಂಖ್ಯ ಇದು ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಬಂದರೆ, ಸಾಂಖ್ಯ ಶಾಸ್ತ್ರವನ್ನು ಹೇಳಿದವನು ಕಪಿಲ. ಸಾಂಖ್ಯಶಾಸ್ತ್ರವನ್ನು ಹೇಳಿದವನು ಕಪಿಲ. ಕಪಿಲ ಹೇಳಿದರೆ ಅದು ಪ್ರಮಾಣ ಯಾಕಲ್ಲ ಅಂತ ಪ್ರಶ್ನೆ ಬಂದರೆ, ಆ ಕಪಿಲ ಅಂದರೆ ನಮ್ಮ ದೇವಹೂತಿ
ಕರ್ದಮ ಋಷಿಗಳ ಮಗನಾದ ಭಾಗವತದಲ್ಲಿ ಬರುವ ಕಪಿಲ ಅಲ್ಲ. ಕಪಿಲ ಅಂದರೆ ಇನ್ನೊಬ್ಬ, ಅವನು ಅಸುರ ಇದ್ದ ಹಾಗೆ. ಅಂತಹ ಕಪಿಲ ಅವನು ಅನಾಪ್ತ, ಆಪ್ತನಲ್ಲ. ಆಪ್ತನಲ್ಲದ ಕಪಿಲನಿಂದ ರಚಿತವಾದದ್ದರಿಂದ, ಅನಾಪ್ತ ರಚಿತ ಆದದ್ದರಿಂದ ಅದು ಪ್ರಮಾಣ ಅಲ್ಲ. ಅದರಂತೆ ಯೋಗ ಮತ್ತು ಪಾಶುಪತಗಳು ಕೂಡ ಅನಾಪ್ತ ರಚಿತವಾದದ್ದರಿಂದ, ಆಪ್ತರಲ್ಲದ ವ್ಯಕ್ತಿಗಳಿಂದ ರಚಿತವಾದದ್ದರಿಂದ ಅದು ಪ್ರಮಾಣ ಅಲ್ಲ ಅಂತ ಈ ರೀತಿಯಾಗಿ ಹೇಳಿ, ಹಿಂದೆ ವೇದಾರಣ್ಯಕ ಅಂತೇನು ಬಂದಿತ್ತೋ ಆ ವೇದಾರಣ್ಯಕ ಅನ್ನೋ ಪದಕ್ಕೆ ನೇರವಾಗಿ ಪಂಚರಾತ್ರ ಅಂತಲ್ಲ, ಉಪಲಕ್ಷಣೆಯ ಪಂಚರಾತ್ರ ಅಂತರ್ಥ. ಅಂತಹ ವೇದಾರಣ್ಯಕ ಶಬ್ದದಿಂದ ಹೇಳುವ ಪಂಚರಾತ್ರ ಇದು ಬರೀ ಆಪ್ತ ಅಲ್ಲ, ಪರಮ ಆಪ್ತ. ಪರಮ ಆಪ್ತ ಅಂತಹ ನಾರಾಯಣನಿಂದ ರಚಿತವಾದದ್ದರಿಂದ ಇದು ಪರಮ ಪ್ರಮಾಣ ಎನ್ನುವುದಾಗಿ ನಮಗೆ ತಿಳಿಯಲ್ಪಡುತ್ತದೆ. ಅಂದಮೇಲೆ ಸಾಕ್ಷಾತ್ ನಾರಾಯಣನಿಂದ, ಪರಮ ಆಪ್ತನಿಂದ ರಚಿತವಾದದ್ದರಿಂದ ಇದು ಪ್ರಾಮಾಣ್ಯ ಅಂತ ಈ ಭಾರತ ವಾಕ್ಯದಿಂದ ನಮಗೆ ತಿಳಿಯಲ್ಪಡುತ್ತದೆ. ವೇದಗಳಿಗಾದರೂ ಕೂಡ ಅಪೌರುಷೇಯವಾದದ್ದರಿಂದ ತನ್ನಷ್ಟಕ್ಕೆ ತಾನೇ ಪ್ರಾಮಾಣ್ಯಕ್ಕೆ ಸ್ವತಸ್ತ್ವ ಇದೆ. ಆದ್ದರಿಂದ ಮಹಾಭಾರತದಲ್ಲಿ ವೇದಕ್ಕೆ ಪ್ರಾಮಾಣ್ಯವನ್ನು ಹೇಳುವ ಅವಶ್ಯಕತೆಯೇ ಇಲ್ಲ. ಪ್ರಾಮಾಣ್ಯ ಯುಕ್ತಿಯಿಂದ ಹೇಳೋದಾದರೆ ಹೇಳಬೇಕು. ಆದರೆ ವೇದವು ಅಪೌರುಷೇಯವಾಗಿ ಅನಾದಿನಿತ್ಯವಾಗಿ ಪ್ರಮಾಣ ಆದ ಮೇಲೆ ಅದಕ್ಕೆ ಪ್ರತ್ಯೇಕವಾಗಿ ಪ್ರಾಮಾಣ್ಯವನ್ನು ಹೇಳುವ ಅವಶ್ಯಕತೆ ಇಲ್ಲ. ಇನ್ನು ಪಂಚರಾತ್ರಾದಿಗಳು ಪೌರುಷೇಯವಾದದ್ದರಿಂದ ಅವುಗಳಿಗೆ ಪ್ರತ್ಯೇಕವಾಗಿ ಪ್ರಾಮಾಣ್ಯವನ್ನು ಹೇಳಬೇಕು. ಪರಮ ಆಪ್ತನಾದ ಪರಮಾತ್ಮನಿಂದ ರಚಿತವಾದದ್ದರಿಂದ ಇವುಗಳು ಪ್ರಮಾಣವಾಗಿವೆ. ಆದ್ದರಿಂದ ಮಹಾಭಾರತದಲ್ಲಿ ವೇದಗಳ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿಲ್ಲ. ಯಾಕೆಂದರೆ ಅದು ಸ್ವತಃ ಪಂಚರಾತ್ರಗಳಿಗೆ ಪ್ರಾಮಾಣ್ಯವನ್ನು ಹೇಳಿದ್ದಾರೆ. ಯಾಕೆಂದರೆ ಪೌರುಷೇಯ ಗ್ರಂಥವಾದದ್ದರಿಂದ. ಫಲವತ್ ಪ್ರವೃತ್ತಿ ಜನಕತ್ವಾದಪಿ ಪಂಚರಾತ್ರಸ್ಯ ಪ್ರಾಮಾಣ್ಯಮಿತಿ ಪಂಚರಾತ್ರವಿದಃ ಇತ್ಯನೇನ ವಾಕ್ಯೇನ ಉಚ್ಯತೆ. ಯಥಾಕ್ರಮಪರಾಃ ದೇವತಾ ತಾರತಮ್ಯಪರಾಃ ಏಕಾಂತಭಾವೋಪಗತಾಃ ಅವ್ಯಭಿಚಾರಿಣೀಂ ಭಕ್ತಿಂ ಪ್ರಾಪ್ತಾಃ. ಪಂಚರಾತ್ರಕ್ಕೆ ಸಫಲ ಪ್ರವೃತ್ತಿ ಜನಕತ್ವ ಇದ್ದರಿಂದಲೂ ಪ್ರಮಾಣ. ಅಂದರೆ ಪಂಚರಾತ್ರದಲ್ಲಿ ಹೇಳಿದಂತೆ ನಾವು ಅನುಷ್ಠಾನ ಮಾಡಿದರೆ ನಮಗೆ ಫಲ ಆಗ್ತದೆ, ಆದ್ದರಿಂದ ಪ್ರಮಾಣ ಅದು ಕೂಡ ಸಿದ್ಧವಾಗ್ತದೆ. ಇನ್ನು ಯಥಾಕ್ರಮಪರಾಹ ಅಂದರೆ ದೇವತಾ ತಾರತಮ್ಯವನ್ನು ತಿಳಿದುಕೊಂಡು ಅವ್ಯಭಿಚರಿತವಾದ ಭಕ್ತಿಯನ್ನು ಸಂಪಾದನೆ ಮಾಡಿ ಮೋಕ್ಷವನ್ನು ಸಂಪಾದನೆ ಮಾಡ್ತಾನೆ. ಆದ್ದರಿಂದ ಪಂಚರಾತ್ರ ಪ್ರಮಾಣ. ಯಾವ ಕಾರಣಕ್ಕೂ ಕೂಡ ಪಂಚರಾತ್ರ ಅನ್ನೋದು ಅಪ್ರಮಾಣ ಅಂತ ಹೇಳಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಮಹಾಭಾರತದಲ್ಲಿ ಇಷ್ಟು ಸ್ಪಷ್ಟವಾಗಿ ಪಂಚರಾತ್ರಗಳಿಗೆ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿದ್ದರಿಂದ ಪಂಚರಾತ್ರಗಳು ಅಪ್ರಮಾಣ ಅಂತ ವೇದವ್ಯಾಸ ದೇವರು ತಮ್ಮ ಸೂತ್ರಗಳಿಂದ ಹೇಳ್ತಾರೆ. ಅಂದರೆ ಇದು ಎಷ್ಟು ವಿರುದ್ಧ! ಹೀಗೆ ವ್ಯಾಖ್ಯಾನ ಮಾಡತಕ್ಕಂಥದ್ದು ಸರ್ವಥಾ ಸರಿಯಾದದ್ದಲ್ಲ ಅಂತ ಬಹಳ ಸುಂದರವಾದ ವಿಷಯ. ಎಲ್ಲರೂ ಕೂಡ ಆ 4 ಸೂತ್ರಗಳನ್ನು ಕಣ್ಮುಂದಿಟ್ಟುಕೊಳ್ಳಿ. 4 ಸೂತ್ರಗಳಿಂದ ಪರಕೀಯರು ಪಂಚರಾತ್ರವನ್ನು ಅಪ್ರಮಾಣ ಅಂತ ಹೇಗೆ ಹೇಳ್ತಾರೆ ಅಂತ ನೋಡ್ಕೊಳ್ಳಿ. ಆಮೇಲೆ ಅದು ವಿರುದ್ಧ ಹೇಗೆ ಅನ್ನೋದನ್ನು ಕಲ್ಪನೆ ಮಾಡಿಕೊಂಡ್ರೆ ಒಂದು ವಿಶೇಷವಾದ ವಿಷಯವನ್ನು ತಿಳಿದುಕೊಂಡಂತೆ ಆಗ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ನಾಳೆ ಪ್ರದೋಷ ಇದ್ದದ್ದರಿಂದ ಪಾಠ ಇರೋದಿಲ್ಲ. ನಾಡಿದ್ದು ಮತ್ತೆ ಪಾಠವನ್ನು ಕೇಳೋಣ.